ಮುಂದಿನ ಸುದ್ದಿ ದಾವಣಗೆರೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೋಸಕ್ಕೆ ರೈತರು ಸಿಲುಕೊಂಡಿದ್ದಾರೆ. ರೈತರ ಹೆಸರಿನಲ್ಲಿ ಇಲ್ಲಿ ಕೋಟಿ ಹಣ ಲೂಟಿ ಹೊಡೆಯಲಾಗಿದೆ. ಅಧಿಕಾರಿಗಳ ಮೋಸದಾಟ ಇದು. ಹಾಗಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 5 ವರ್ಷದಿಂದ ತಮ್ಮದಲ್ಲದ ತಪ್ಪಿಗೆ ಪೊಲೀಸ್ ಠಾಣೆಗೆ ಅಲೆದಾಡ್ತಿದ್ದಾರೆ. ಪೊಲೀಸ್ ಸಿಐಡಿ ಬಳಿಕ ಈಗ ಸಿಬಿಐ ತನಿಖೆಯ ಬಲೆಗೆ ಸಿಲುಕಿದ್ದಾರೆ ರೈತರು. ಅಡಿಕೆ ತೋಟವೇ ಇಲ್ಲದೆ ರೈತರ ಹೆಸರಿನಲ್ಲಿ ಕೋಟಿ ಸಾಲ ಮಾಡಿದ್ದಾರೆ. 40ಕ್ಕೂ ಹೆಚ್ಚು ರೈತರ ಹೆಸರಿನಲ್ಲಿ 17 ಕೋಟಿ ಹಣ ಡ್ರಾ ಮಾಡಿ ಮೋಸ ಮಾಡಲಾಗಿದೆ. ರೈತರ ಹೆಸರಿನಲ್ಲಿ ವಂಚನೆ ಮಾಡಿದಂತಹ ಬ್ಯಾಂಕ್ ಅಧಿಕಾರಿಗಳು ಬ್ರೋಕರ್ಸ್ 2019ರಲ್ಲಿ ದಾವಣಗೆರೆ ಯುಕೆ ಬ್ಯಾಂಕ್ನಲ್ಲಿ ಮೋಸ ಮಾಡ್ತಾರೆ. ಮಹಾ ಮೋಸ ಇದು. ರೈತರು ಕಂಗಾಲಾಗಿದ್ದಾರೆ. ವಂಚನೆಯ ಬಲೆಯಲ್ಲಿ ಸಿಲ್ಕೊಂಡಿದ್ದಾರೆ. ಅಡಿಕೆ ಫಸಲನ್ನ ಗೋಡೌನ್ನಲ್ಲಿ ಸ್ಟಾಕ್ ಮಾಡಿದ್ದಾರೆ ಅಂತ ಸಾಲ ತೆಗಿತಾರೆ. ಆ ಸಾಲ ರೈತರ ಗಮನಕ್ಕೆ ಬಂದಿರೋದೇ ಇಲ್ಲ. ಈಗ ಗೊತ್ತಾಗುತ್ತೆ ಕೋಟಿ ಲೂಟಿ ಹೊಡೆದಿದ್ದಾರೆ ಈ ಅಧಿಕಾರಿಗಳು ಅಂತ. ಅಧಿಕಾರಿಗಳ ಮೋಸದಾಟ ಈಗ ಬೆಳಕಿಗೆ ಬಂದಿದೆ. 5 ವರ್ಷದಿಂದ ತಮ್ಮದಲ್ಲದ ತಪ್ಪಿಗೆ ರೈತರು ಅಲೆದಾಡ್ತಿದ್ದಾರೆ. 45ರಿಂದ 50 ಲಕ್ಷ ತನಕ ಲೋನ್ ಎತ್ತಿದ್ದಾರೆ. ಅಮಾಯಕ ಬಡವರು ಅವ್ರಿಗೇನು ಗೊತ್ತಿರಲ್ಲ. ಇವರು ಬ್ಯಾಂಕ್ನವ್ರು ಏನು ಮಾಡ್ತಿದ್ದಾರೆ, ಯಾವ ಬ್ರೋಕರ್ ಬಂದರೆ ಬ್ಯಾಂಕ್ನವರು ಪೆನ್ನು ಹಳೆ ಇದು ಬರೀತಾರೆ. ಅವರಿಗೆ ಗೊತ್ತಾಗಬೇಕು. ನಾಳೆ ಅಕಸ್ಮಾತ್ರ ಈಗ ನಮಗೆ ಬರುತ್ತೆ ಇದು ಯಾವ ಕಾರಣಕ್ಕೆ ಹೆಂಗೆ ಕೊಟ್ಟರು ಇವರು. ನೀವು ಯಾವಾಗ ಹೋಗ್ರಿ ಸರ್ ಬೆಂಗಳೂರಿಗೆ? ಏನು ಹೇಳಿದ್ರು ಅಲ್ಲಿ? ಏನು ಇದು ಇಷ್ಟರಾಗೆ ಸದ್ಯದಾಗ ಬಗೆಹರಿತೈತೆ ಅಂತ ಹೇಳಿದ್ರಿ ಸರ್ ಅವ್ರು. ಅಷ್ಟೇ ಕರೆದ್ರು. ಭಾಳ ಹೊತ್ತು ವೇಟ್ ಮಾಡಿದ್ವಿ, ಕುಂದ್ರಿಸ್ಕೊಂಡ್ರು. ಆಮೇಲೆ ಒಳಗೆ ಹೋದ್ವಿ. ಅವ್ರು ಹಿಂಗಂದ್ರು ಇಷ್ಟರಾಗೆ ಬಗೆಹರಿತೈತಿ, ತಲೆ ಹಂಗೆ ಕೆಡ್ಸ್ಕೋಬೇಡ್ರಿ. ನಿಮ್ಮ ಹೆಸರಲ್ಲಿ ಎಷ್ಟು ತಗೊಂಡ್ರಿ ಸರ್ ಲೋನು? ನಮ್ಮ ಹೆಸರಲ್ಲಿ 48 ಐತೆ ಸರ್. 48 ಲಕ್ಷ? ಹ್ಞೂ ಸರ್. ಅವ್ರಿಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸಾಹೇಬ ಸರ್ ಕೊಟ್ಟಾರ ಸರ್ ನಮಗೆ ಗೋಲ್ಮಾಲ್ ಮಾಡಿಬಿಟ್ರು. ಇಲ್ಲಿ ಅಡಿಕೆ ಗೋಡಂಬಿ ಕಟ್ತಾರ, ನೀವು ಪಾಣಿ ಕೊಡ್ರಿ, ನಾವು ಪಾಣಿ ಮೇಲೆ ಗೋಡಂಬಿ ಕಟ್ತೀವಿ, ನೀವು ಅಡಿಕೆ ಜೋಳ ಪಾಳ ಹಾಕ್ಯಬೋದು, ಗೋಡಂಬಿ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಹಿಂಗೆ ಮೋಸ ಮಾಡಿದ್ರು ಸರ್. ನಮ್ದು 45 ಲಕ್ಷ ಆಗೈತೆ ಸರ್. ನಮ್ಮ 45 ಲಕ್ಷ ಆಗೈತಿ. ಯಾವ ಬ್ಯಾಂಕ್ನಲ್ಲಿ ಲೋನ್ ಮಾಡ್ತಾ ಆಗ್ತಾ ಇಲ್ಲ. ಇನ್ನೊಂದು ಫಸ್ಟ್ ಆಫ್ ಆಲ್ ಏನಾಗಪ್ಪ ಅಂತಂದರೆ, ನಮಗೆ ಅಡಿಕೆ ಗೋಡಂಬಿ ಕಟ್ತೀವಿ ಅಂತೇಳಿ ನಮಗೆ ಮೋಸ ಮಾಡಿಬಿಟ್ರು. ನಮಗೆ ಗೊತ್ತಿಲ್ಲ. ಅಡಿಕೆ ತೋಟ ಏನಾರು ಇದೆಯಾ ಯಾರ್ದಾರ? ನಮ್ದು ಐತೆ ಸರ್, ಅಡಿಕೆ ತೋಟ ಐತಿ. ಒಂದು ಅರ್ಧ ಎಕರೆ ಐತೆ ಸರ್. ನಮ್ಗೇನು ಭಾಳ ಇಲ್ಲ ಜಮೀನು. ಅಷ್ಟಾಗೆ ನಾವು ಜೀವನ ಮಾಡ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.